ನಮಸ್ಕಾರ. ನಾನು ಡಾಕ್ಟರ್ ಕೆ ವಿಶ್ವನಾಥ್, ಮಣ್ಣು ರಹಿತ ಕೃಷಿ ಪ್ರಾಯೋಜನೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಲ್ಲಿ ಮುಖ್ಯಸ್ಥನಾಗಿದ್ದೀನಿ. ಇಲ್ಲಿ ನೀವು ಮಣ್ಣು ರಹಿತ ಕೃಷಿ ಬಗ್ಗೆ ಇವತ್ತು ತಿಳ್ಕೊಬೋದು. ಮಣ್ಣು ರಹಿತ ಕೃಷಿ ಅಂದರೆ ಮಣ್ಣಿಲ್ಲದೆ ಬೆಳೆಯೋದು ಅಂತ. ಭಾಳಷ್ಟು ಸಲ ಜಲ ಕೃಷಿ ಅಥವಾ ನೀರಿನ ಕೃಷಿ ಅಂತಲೂ ಕರೀತಾರೆ ಇದನ್ನು. ಇದು ಮಣ್ಣು ರಹಿತ ಕೃಷಿ ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ ಇವತ್ತು. ಈಗ ಮಣ್ಣು ಯಥೇಚ್ಛವಾಗಿರುತ್ತೆ, ನೀರು ಯಥೇಚ್ಛವಾಗಿರುತ್ತೆ, ಅಂಥ ಕಡೆ ಈ ಮಣ್ಣು ರಹಿತ ಕೃಷಿ ಮಾಡೋ ಅಗತ್ಯತೆ ಇಲ್ಲ. ಎಲ್ಲಿ ನೀರು ಕೊರತೆ ಇರುತ್ತೆ, ಎಲ್ಲಿ ಕಡಿಮೆ ಜಮೀನಿದ್ದು ನಾನು ಹೆಚ್ಚು ಬೆಳಿಬೇಕಂತ ಪ್ರಮೇಯ ಇರುತ್ತೆ, ಅಂಥ ಕಡೆ ನಾವು ಈ ಮಣ್ಣು ರಹಿತ ಕೃಷಿಯನ್ನು ಬೆಳಿಬೋದು. ಉದಾಹರಣೆಗೆ ನಾವು ತೆಗೆದುಕೊಂಡಾಗ ನಾವು 1 kg ಟೊಮೊಟೊ ಬೆಳಿಬೇಕಾದ್ರೆ ಕನಿಷ್ಠ 60 ಲೀಟ್ರು ನೀರು ಬೇಕಾಗುತ್ತೆ. ಅದೇ ನಾವು ಪಾಲಿಹೌಸಲ್ಲಿ ಟೊಮೊಟೊವನ್ನು ಬೆಳೆದಾಗ 30 ಲೀಟ್ರಿಗೆ 1 kg ಟೊಮೊಟೊವನ್ನು ಬೆಳಿಬೋದು. ಅದೇ ನಾವು ಈ ಹೈಡ್ರೋಪೋನಿಕ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಬೆಳೆದಾಗ ಏನಾಗುತ್ತೆ, ಬರೀ 6 ಲೀಟ್ರಿಗೆ 1 kg ಟೊಮೊಟೊವನ್ನು ಬೆಳಿಬೋದು. ಅಂದರೆ ನಾವು ಇಲ್ಲಿ ಏನಂದರೆ ಈ ಮಣ್ಣು ರಹಿತ ಕೃಷಿ ಅಥವಾ ಹೈಡ್ರೋಫೋನಿಕ್ಕಿಂದ ಏನಾಗುತ್ತೆ, ಭಾಳಷ್ಟು ನೀರನ್ನು ನಾವು ಉಳಿತಾಯ ಮಾಡ್ಬೋದು. ಈಗ ಬರೀ ಒಬ್ಬ ರೈತನಲ್ಲಿ ಬರೀ 10 ಗುಂಟೆ ಜಮೀನಿದೆ ಅಂತ ತಿಳ್ಕೊಳ್ಳಿ, ಅವನು ಯಥೇಚ್ಛವಾಗಿ ಬೆಳೆಯಬೇಕಾದ್ರೆ ಈ ಹೈಡ್ರೋಪೋನಿಕ್ ತಂತ್ರಜ್ಞಾನದಲ್ಲಿ 1/4 ಎಕರೆಯಲ್ಲಿ ಅವನು 1 ಎಕರೆ ಅಥವಾ 2 ಎಕರೆಯಷ್ಟು ಬೆಳೆಯನ್ನು ಅವನು ಬೆಳಿಬೋದು. ನೀವು ಇಲ್ಲಿ ನಾವು ಇಲ್ಲಿ ಮಣ್ಣು ರಹಿತ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು 10 ಮಾದರಿಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಈಗ ಒಂದೊಂದು ಮಾದರಿಯನ್ನು ಒಂದೊಂದು ಪರ್ಪಸ್ಗೆ ಫಿಟ್ ಆಗುತ್ತೆ. ಈಗ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನೀವು ಆಳ ನೀರಿನ ಕೃಷಿ ಅಥವಾ ಡೀಪ್ ವಾಟರ್ ಕಲ್ಚರ್ ಅಂತ ನಾವು ಕರಿತೀವಿ. ಇಲ್ಲೇನು ಮಾಡ್ತೀವಿ, ನಾವು ಈ ತೊಟ್ಟಿಗಳಲ್ಲಿ ನೀರನ್ನು ತುಂಬಿಸ್ತೀವಿ. ನೀರು ಅಂದರೆ ಅದು ದ್ರಾವಣ. ಯಾವ ದ್ರಾವಣ? ಪೋಷಕಾಂಶಗಳ ದ್ರಾವಣವನ್ನು ನಾವು ತುಂಬಿಸಿರ್ತೀವಿ. ಈ ಪೋಷಕಾಂಶಗಳ ದ್ರಾವಣದ ಮೇಲೆ ನಾವು ಒಂದು ರ್ಯಾಪ್ಟು ಅಥವಾ ನಮ್ಮ ಥರ್ಮೋಕೋಲ್ ಥರ ಮೆಟೀರಿಯಲನ್ನು ನಾವು ತೇಲ್ಬಿಟ್ಟಿರ್ತೀವಿ. ಅದಕ್ಕೆ ರಂಧ್ರ ಮಾಡಿ ನೆಟ್ ಕಪ್ಪಲ್ಲಿ ನಾವು ಸಸಿಯನ್ನು ಅದಕ್ಕೆ ಹಾಕ್ತೀವಿ. ಆಮೇಲೆ ಇಲ್ಲಿ ತೊಟ್ಟಿಯಿಂದ ಅದು ನೀರನ್ನು ಅಂದರೆ ಪೋಷಕಾಂಶಗಳ ದ್ರಾವಣವನ್ನು ತೆಗೆದುಕೊಂಡು ಬೆಳೀತಾ ಹೋಗುತ್ತೆ. ಆಮೇಲೆ ನೀವು ಕೇಳ್ಬೋದು, ಇಲ್ಲಿ ಅದಕ್ಕೆ ಗಾಳಿಯ ಕೊರತೆ ಆಗ್ಬೋದು ಅಂತ. ನಾವು ಫಿಶ್ ಟ್ಯಾಂಕಲ್ಲಿ ಯಾವ ಥರ ನಾವು ಗಾಳಿಯನ್ನು ಫಿಶ್ಶಿಗೆ ಕೊಡ್ತೀವೋ ಅದೇ ಥರ ಇಲ್ಲಿ ಕೆಳಗಡೆ ನಾವು ನೀರನ್ನು ಗಾಳಿಯನ್ನು ನೀರಿಗೆ ಕೊಡ್ತಾ ಹೋಗ್ತೀವಿ. ಆದ್ದರಿಂದ ಗಾಳಿಯ ಕೊರತೆ ಬೇರಿಗೆ ಉಂಟಾಗೋದಿಲ್ಲ. ಇಲ್ಲಿ ಹುಲಸಾಗಿ ಬೆಳೀತಾ ಹೋಗುತ್ತೆ. ಉದಾಹರಣೆಗೆ ನಾವು ಈಗ ಭಾಳಷ್ಟು ಸೊಪ್ಪುಗಳನ್ನು ನಾವು ಇದರಲ್ಲಿ ಬೆಳಿಬೋದು. ಲೆಟ್ಯೂಸ್ ಇರ್ಬೋದು, ಪಾಲಕ್ ಇರ್ಬೋದು, ಆಮೇಲೆ ಅಮರಾಂತಸ್ ದಂಟಿನ ಸೊಪ್ಪು ಇರ್ಬೋದು. ಇಂಥ ಸೊಪ್ಪುಗಳನ್ನೆಲ್ಲ ನಾವು ಇಲ್ಲಿ ಬೆಳಿಬೋದು. ಆಮೇಲೆ ಮಾಮೂಲಿ ನಾವು ಭೂಮಿಯಲ್ಲಿ ಇದನ್ನು ಬೆಳಿಬೇಕಾದ್ರೆ ಏನಾಗುತ್ತೆ, ಕನಿಷ್ಠ 60 ದಿವಸ ಬೇಕಾಗುತ್ತೆ. ಅದೇ ನಮ್ಮ ಈ ಹೈಡ್ರೋಪೋನಿಕ್ ತಂತ್ರಜ್ಞಾನದಲ್ಲಿ ನಾವು 45 ದಿವಸಕ್ಕೆ ಬೆಳೆಯನ್ನು ತಗೋಬೋದು. ಆಮೇಲೆ ಇಲ್ಲಿ ಒಂದು ತೊಟ್ಟಿಯಲ್ಲಿ ನಾವು 1500 ಗಿಡಗಳನ್ನು ಬೆಳೆಸಿದ್ದೀವಿ. ಅಂದರೆ 32 ಅಡಿ 5 ಅಡಿ ತೊಟ್ಟಿಯಲ್ಲಿ ನಾವು ಅಷ್ಟೊಂದು ಬೆಳೆಸಿದ್ದೀವಿ. ಅದೇ ನಾವು ಭೂಮಿಯಲ್ಲಾದರೆ ಅಷ್ಟು ಗಿಡಗಳನ್ನು ನಾವು ಇಷ್ಟು ಪ್ರದೇಶದಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಒಂದು 500 ಸಸಿಯನ್ನು ಅಷ್ಟೇ ಬೆಳೆಯುವುದು. ಅಂದರೆ ಕಡಿಮೆ ಏರಿಯಾದಲ್ಲಿ ವಿಸ್ತೀರ್ಣದಲ್ಲಿ ಹೆಚ್ಚು ನಾವು ಇಳುವರಿಯನ್ನು ಪಡೆಯುವುದು. ಆಮೇಲೆ ಇದು ನಾವು ಪಾಲಿಹೌಸಿಂದ ಅಲ್ಲೇ ಬೆಳೆಯೋದ್ರಿಂದ ರೋಗರಹಿತವಾಗಿರುತ್ತೆ. ನಂತರ ಹೆಚ್ಚಾಗಿ ರೋಗ ಕೀಟಗಳು ಬರೋದಿಲ್ಲ. ಆಮೇಲೆ ಹುಲ್ಸಾಗಿ ಬೇಗ ಬರುತ್ತೆ, ಇಳುವರಿ ಹೆಚ್ಚಾಗುತ್ತೆ. ನಂತರ ನಮಗೆ ಸಿಕ್ಕಂಥ ಪ್ರಾಡ್ಯೂಸ್ ಇರುತ್ತಲ್ಲ, ಅದು ತುಂಬ ಉತ್ಕೃಷ್ಟವಾದ ಗುಣಮಟ್ಟದಿಂದ ಕೂಡಿರುತ್ತೆ. ಈ ಪದ್ಧತಿಯನ್ನು ನಾವು ಭಾಳಷ್ಟು ಸೊಪ್ಪುಗಳನ್ನು ಬೆಳೆಯೋದಕ್ಕೆ ನಾವು ಉಪಯೋಗಿಸ್ಕೋಬೋದು. ಅದೇ ನೀವು ಕೇಳ್ಬೋದು, ಬರೀ ಸೊಪ್ಪುಗಳಲ್ಲೇ ಬೆಳೆದ್ರೆ ಹೇಗೆ, ನಾವು ಕ್ಯಾಪ್ಸಿಕಮ್ ಬೆಳಿಬೇಕು ಅಥವಾ ಟೊಮೊಟೊ ಬೆಳಿಬೇಕು ಅಥವಾ ಬದನೆ ಬೆಳಿಬೇಕು ಅಂದರೆ ಈ ಮುಂದಿನ ಪದ್ಧತಿಯಲ್ಲಿ ನೀವು ನೋಡ್ಬೋದು. ಈ ಮುಂದಿನ ಪದ್ಧತಿ ಡಚ್ ಬಕೆಟ್ ಪದ್ಧತಿ ಅಂತ ನಾವು ಕರಿತೀವಿ. ಈ ಡಚ್ ಬಕೆಟ್ ಪದ್ಧತಿಯಲ್ಲಿ ಈಗ ನೀವು ಟೊಮೊಟೊ ನೋಡ್ತಾ ಇದ್ದೀರಿ, ಟೊಮೊಟೊ ನಾಟಿ ಹಾಕಿದ್ದೀವಿ.
ಇಲ್ಲಿ ಹೈಡ್ರೋಟನ್ ಅಂತ ಇರುತ್ತೆ. ಇದು ಮಣ್ಣಿನ ಬಾಲನ್ನೇ ನಾವು 1200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕಾಯಿಸಿದಾಗ ಈ ಥರ ಆಗುತ್ತೆ. ಇದು ಮಾರ್ಕೆಟಲ್ಲಿ ನಮಗೆ ಸಿಗುತ್ತೆ. ಈ ಹೈಡ್ರೋಟನ್ ಅಥವಾ ಇನ್ನೂ ಭಾಳಷ್ಟು ಕೋಕೋಪಿಟ್ ಬರುತ್ತೆ ಅಥವಾ ಪರ್ಲೈಟ್ ಬರುತ್ತೆ, ಇವೆಲ್ಲ ಉಪಯೋಗಿಸ್ಬೋದು. ಈ ಡಚ್ ಬಕೆಟ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಇದು ಡ್ರಿಪ್ ಸಿಸ್ಟಮ್ ಅಂತೀವಿ. ಡ್ರಿಪ್ಪಿನ ಮುಖಾಂತರ ನಾವು ನೀರನ್ನು ಕೊಡ್ತಾ ಹೋಗ್ತೀವಿ. ಹೆಚ್ಚಾದ ನೀರು ನೀವು ನೋಡ್ಬೋದು ಪೈಪು, ಆ ಪೈಪಿಗೆ ಬಂದು ನಂತರ ಟ್ಯಾಂಕಿಗೆ ವಾಪಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಾವು ಇಲ್ಲಿ ಒಂದೇ ಒಂದು ತೊಟ್ಟನ್ನು ನಾವು ವೇಸ್ಟ್ ಮಾಡೋದಿಲ್ಲ. ನೀರು ಅಂದರೆ ಅದು ಪೋಷಕಾಂಶಗಳ ದ್ರಾವಣ. ಪೋಷಕಾಂಶಗಳು ನಮಗೆ ಇಲ್ಲಿ ವೇಸ್ಟ್ ಆಗೋದಿಲ್ಲ, ಜೊತೆಗೆ ಯಾವುದೇ ನೀರು ವೇಸ್ಟ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಕಡಿಮೆ ಪೋಷಕಾಂಶ ಅಥವಾ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ನಾವು ಪಡ್ಕೋಬೋದು. ನಾವು ಮಾಮೂಲಿ ಇಲ್ಲಿ ಚೆರಿ ಟೊಮೆಟೊ ಹಾಕಿದ್ದೀವಿ. ಈ ಚೆರಿ ಟೊಮೆಟೊ ನಾವು ಮಾಮೂಲಿ ಭೂಮಿಯಲ್ಲಿ ಬೆಳೆಯೋದಕ್ಕಿಂತ 1.5 ಪಟ್ಟು ನಾವು ಇಳುವರಿಯನ್ನು ಹೆಚ್ಚಾಗಿ ಪಡ್ಕೋಬೋದು. ಯಾಕೆ ಪಡ್ಕೋಬೋದು ಅಂದರೆ, ನಾವು ಭೂಮಿಯಲ್ಲಾದರೆ ವಾರಕ್ಕೊಂದು ಸಲ ಪೋಷಕಾಂಶಗಳು ಕೊಡ್ತಾ ಹೋಗ್ತೀವಿ. ಅದೇ ಇಲ್ಲಿ ನಾವು 24 ಗಂಟೆನೂ ಅದಕ್ಕೆ ಪೋಷಕಾಂಶಗಳು ಕೊಡ್ತಾ ಹೋಗ್ತೀವಿ. ಆದ್ದರಿಂದ ಉತ್ಕೃಷ್ಟವಾಗಿ ಬೆಳೆದು ಅದು ಹೆಚ್ಚು ಇಳುವರಿ ಕೊಡುತ್ತೆ. ಮುಂದಿನ ಇದು ಬೇಕಾದ್ರೆ ಮುಂದಿನ ಪದ್ಧತಿ ನೀರು ಹರಿಸಿ ತಗ್ಗಿಸುವ ಪದ್ಧತಿ ಅಂತ ನೀವು ನೋಡ್ಬೋದು. ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಈ ಪಾಟಲ್ಲಿ ಏನು ಮಾಡ್ತೀವಿ, ಈ ಕಾಯಿರ್ ಪಿತ್ತು, ತೆಂಗಿನ ಹುಡಿ ಅಥವಾ ಕಾಯಿರ್ ಪಿತ್ತ ಕೋಕೋಪೀಟ್ ಅಂತ ಕರಿತೀವಿ, ಅದರಲ್ಲಿ ಹಾಕಿ ಗಿಡವನ್ನು ನಾವು ನಾಟಿ ಹಾಕ್ತೀವಿ. ಗಿಡವನ್ನು ನಾಟಿ ಹಾಕಿ ಈ ಟೇಬಲ್ ಮೇಲೆ ನಾವು ಇಡ್ತೀವಿ. ಈ ಟೇಬಲ್ಗೆ ಏನು ಮಾಡ್ತೀವಿ, ದಿವಸ ಅರ್ಧ ಗಂಟೆ ಕಾಲ ಈ ಥರ ಪೋಷಕಾಂಶಗಳ ದ್ರಾವಣ ಹರಿತಾ ಹೋದಾಗ ಈ ಪೋಷಕಾಂಶಗಳ ಮತ್ತು ನೀರನ್ನು ಈ ಪಾಟು ಕೆಳಗಡೆಯಿಂದ ತೆಗೆದುಕೊಳ್ಳುತ್ತೆ. ರಂಧ್ರಗಳಿರುತ್ತೆ, ಕೆಳಗಡೆಯಿಂದ ತೆಗೆದುಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಅದಕ್ಕೆ ಪೋಷಕಾಂಶಗಳು ಸಿಕ್ಕಿ ಅದು ಬೆಳೀತಾ ಹೋಗುತ್ತೆ. ಅಂದರೆ ಇಲ್ಲಿ ನಮಗೆ ಲೇಬರ್ಸು ಏನೂ ಬೇಕಾಗೋದಿಲ್ಲ. ಆಟೋಮೇಷನ್ ಮಾಡಿಬಿಟ್ರೆ ದಿವಸ 1 ಗಂಟೆ ಅದು ಹರಿಯುತ್ತೆ, ಆಮೇಲೆ ಆಫ್ ಆಗುತ್ತೆ. ಅದರಿಂದ ಈ ಗಿಡಗಳು ಬೆಳೀತಾ ಹೋಗುತ್ತೆ. ಇದು ಭಾಳಷ್ಟು ತರಕಾರಿಗಳಿಗೆ, ಈವನ್ ಅಲಂಕಾರಿತ ಗಿಡಗಳಿಗೂ ನಾವು ಉಪಯೋಗಿಸ್ಬೋದು. ಇಲ್ಲಿ ನೋಡ್ಬೋದು, ನಾವು ಈರುಳ್ಳಿ, ಲೆಟ್ಯೂಸ್ ಎಲ್ಲ ಎಬ್ ಆ್ಯಂಡ್ ಫ್ಲೋ ಮೆಥಡಲ್ಲಿ ನಾವು ಬೆಳೆದಿದ್ದೀವಿ. ಈಗ ಈರುಳ್ಳಿ ಬೆಳೀತಾ ಇದ್ದೀವಿ. ಇಲ್ಲಿ ಲೆಟ್ಯೂಸು ಆಮೇಲೆ ಪಾಲಕ್ಕು ನೀವು ಈ ಎಬ್ ಆ್ಯಂಡ್ ಫ್ಲೋ ಅಲ್ಲಿ ನೋಡ್ಬೋದು. ಇದನ್ನು ನಾವು ಟೆರೆಸ್ ಗಾರ್ಡನ್ಗೂ ಉಪಯೋಗಿಸ್ಕೋಬೋದು. ಟೆರೆಸ್ ಗಾರ್ಡನಲ್ಲಿ ಈ ಥರ ಒಂದು ಟೇಬಲ್ ಇಟ್ಕೊಂಡ್ಬಿಟ್ರೆ ಬೇರೆ ಬೇರೆ ಪಾಟಲ್ಲಿ ಬೇರೆ ಬೇರೆ ಥರದ ತರಕಾರಿಗಳನ್ನು ಮನೆಗೆ ಬೇಕಾದಷ್ಟು ನಾವು ಬೆಳ್ಕೋಬೋದು. ಈಗ ನೆಕ್ಸ್ಟು ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ಕು ಅಥವಾ ತೆಳು ಪೋಷಕಾಂಶ ಆರಿಸುವ ವಿಧಾನ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಪೈಪ್ ಅಂತ ಇರುತ್ತೆ. ಪೈಪ್ ಅಂದರೆ ಇದು ಚಾನಲ್ ಅಂತೀವಿ ಅಥವಾ ಪೈಪ್ ಅಂತೀವಿ. ಇಲ್ಲಿ ನೀವು ಬಿಳಿಯಾಗಿ ಪೈಪನ್ನು ಕಾಣ್ತಾ ಇದ್ದೀರಿ. ಬಿಳಿಯಾಗಿ ಯಾಕೆ ಕಾಣ್ತಾ ಇದ್ದೀರಿ ಅಂದರೆ, ಮಾಮೂಲಿ ಪೈಪ್ ಯಾಕೆ ಉಪಯೋಗಿಸೋದಿಲ್ಲ ಅಂದರೆ ಅದರಲ್ಲಿ ಫೀನಾಲ್ಸು ಅಥವಾ ಸಲ್ಫರು, ಲೆಡ್ಡು ಎಲ್ಲ ಇರುತ್ತೆ. ಅದರಿಂದ ಏನಾಗುತ್ತೆ, ಅದು ಬೇರೆಗೆ ಬಂದು ಗಿಡಕ್ಕೆ ಬಂದು ಆಹಾರಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಏನು ಮಾಡ್ತೀವಿ ನಾವು, ಈ UPVC ಅಂತ ಕರಿತೀವಿ, ಆ ಪೈಪನ್ನು ಉಪಯೋಗಿಸ್ತೀವಿ. ಈ ಪೈಪಲ್ಲಿ ನಾವು ತೆಳುವಾಗಿ ಈ ಪೋಷಕಾಂಶಗಳ ದ್ರಾವಣವನ್ನು ಹರಿಬಿಟ್ಬಿಟ್ಟು ಗಿಡವನ್ನು ಈ ನೆಟ್ ಪಾಟ್ ಮುಖಾಂತರ ಇದಕ್ಕೆ ಹಾಕಿರ್ತೀವಿ. ಈ ಥರ ಅಂದರೆ ಚಿಕ್ಕ ಸಸಿಯನ್ನು ಹಾಕಿರ್ತೀವಿ ನಾವು. ಈ ಥರ ಚಿಕ್ಕ ಸಸಿಯನ್ನು ಹಾಕಿದಾಗ ಅದೇನಾಗುತ್ತೆ, ಬೇರು ಈ ಥರ ಬಿಟ್ಟು ಅದು ಬೆಳೀತಾ ಹೋಗುತ್ತೆ. ಅಂದರೆ ಪೋಷಕಾಂಶಗಳ ದ್ರಾವಣ ತೆಗೆದುಕೊಂಡು ಅದು ಬೆಳೀತಾ ಹೋಗುತ್ತೆ. ಅದು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಈ NFT ಮೆಥಡ್ಡು ಎಲ್ಲ ಬೆಳೆಗಳನ್ನು ಬೆಳಿಬೋದು. ಅಂದರೆ ಸೊಪ್ಪುಗಳು ಹೆಚ್ಚಾಗಿ ಬೆಳಿಬೋದು. ಈವನ್ ನಾವು ಬೇರೆ ಟೊಮೊಟೊ ಬೆಳಿಬೇಕು, ಬದನೆ ಬೆಳಿಬೇಕು, ಸ್ಟ್ರಾಬೆರಿ ಬೆಳಿಬೇಕು, ಆ ಬೆಳೆಗಳನ್ನು ಸಹ ನಾವು ಈ NFT ಮೆಥಡಲ್ಲಿ ಬೆಳಿಬೋದು. ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾಳಷ್ಟು ಈ NFT
ಪದ್ಧತಿಯನ್ನು ಉಪಯೋಗಿಸ್ತಾರೆ. ಈವನ್ನು ನಾವು ಈ ಭಾರತದಲ್ಲೂ ಭಾಳಷ್ಟು ಈ ಸೊಪ್ಪುಗಳನ್ನು ಬೆಳೆಯೋದಕ್ಕೆ ಈ NFT-ಯನ್ನು ನಾವು ಉಪಯೋಗಿಸ್ಬೋದು. ಇಲ್ಲಿ ನಾವು ನೋಡ್ಬೋದು, ಈ NFT-ಯನ್ನು ನಾವು ಎ ಆಕಾರದಲ್ಲಿ ಮಾಡಿದ್ದೀವಿ. ಎ ಆಕಾರದಲ್ಲಿ ಯಾಕೆ ಮಾಡಿದ್ದೀವಿ ಅಂದರೆ, ಒಂದು ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಸಸಿಗಳನ್ನು ನಾವು ಇಡೋದಕ್ಕೋಸ್ಕರ ಆ ಥರ ಮಾಡಿದ್ದೀವಿ. ಇಲ್ಲಿ ನೀವು ಹೆಚ್ಚು ಕಮ್ಮಿ ಒಂದು ಘನ ಮೀಟ್ರಿಗೆ ನಾವು ಹೆಚ್ಚು ಕಮ್ಮಿ 50 ಸಸಿಗಳನ್ನು ನಾವು ಬೆಳಿಬೋದು. ಅದೇ ಭೂಮಿಯಲ್ಲಾದರೆ ಅಮ್ಮಮ್ಮ ಅಂದರೆ ಒಂದು 10 ರಿಂದ 15 ಸಸಿಗಳನ್ನು ಬೆಳಿಬೋದು. ಇಲ್ಲಿ ನಾವು 50 ಸಸಿಗಳನ್ನು ಅಕಾಮಿಡೇಟ್ ಮಾಡ್ತೀವಿ.